ನನ್ನ ಮಗಳು ಕೂಡ ನಗ್ತೈತಿ, ನಮ್ಮ ಅಮ್ಮಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಬರಲ್ಲ ಮಗಳೇ, ಅಪ್ಪ ನೀನು ರೀಲ್ ಮಾಡಿ ಎಷ್ಟೊಂದು ಜನ ಹೆಂಗೆ ಮಾಡ್ತಾರೆ ಅಂತ. ನಾನೊಂದು ಸ್ಟೆಪ್ ಹಾಕೋದ್ರೆ ನನಗೆ ನಗು ಬರುತ್ತೆ. ಓಕೆ ಬಿಟ್ಬೇಡ, ನಿಜವಾಗ್ಲೂ ಬರಲ್ಲ ನನಗೆ. ಲಿಪ್ಸಿಂಕ್ ಎಲ್ಲ ಮಾಡ್ತಾರಲ್ಲ ಅದು ಕೂಡ ಬರಲ್ಲ ನನಗೆ. ಚಂದ ಮಾತಾಡ್ತೀನಿ ಅಷ್ಟೇನೆ, ಅದು ಬಿಟ್ರೆ ನನ್ಗೆ ಅದೆಲ್ಲ ಇನ್ನೂ ಅಭ್ಯಾಸನೇ ಇಲ್ಲ. ಸೊ ಅಂತ ಸಾಹಸಕ್ಕೆ ಕೈಯೂ ಹಾಕಲ್ಲ, ನನಗೆ ಬರಲ್ಲ, ಯಾಕೆ ಬೇಕಲ್ವಾ. ಹಿಂಗೇನಾ, ಇವೆಲ್ಲ ಬರಲ್ಲ, ಸುಮ್ಮನೆ ಹಿಂಗೆ ಅನ್ನೋದು ಬರುತ್ತೆ ಅಷ್ಟೇ ನನಗೆ. ಓಕೆ ಫ್ರೆಂಡ್ಸ್, ಇದು ನನ್ನ ಜೋಕ್ ಬಿಟ್ಬಿಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸು. ಈ ಲಾಂಗ್ ಡ್ರೆಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ನೋಡೋಣ. ಲಾಂಗ್ ಗೌನು, ಒಂದು ನಿಮಿಷ ಇರಿ, ಸ್ವಲ್ಪ ಲೂಸ್ ಆಗ್ಬಿಟ್ಟೈತೆ, ಕಟ್ ಮಾಡಿ. ಸೊ ಸ್ವೆಟರ್ ಕಲೆಕ್ಷನ್ಸ್ ಇದೆ, ಗೌನ್ ಇದೆ. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಡ್ರೆಸ್ನ ತೋರಿಸ್ಬಿಡ್ತೀನಿ, ಪಟ್ ಪಟ್ ಅಂತ ವಿಡಿಯೋ ಮುಗಿಸ್ಬೇಕು. ಅಪ್ಪ ಬಾಡ ಅಂತ ಐತೇನವ, ದೂತ್ ಬೇಡ ಯಾಕವ, ಚಡ್ಡಿ ಕಳ್ದಂಗ್ ಓಡಾಡ್ತಾ ಇದೀಯಾ, ಹುಚ್ಚಿ ಮಾಡಿ ಬಂದ ಸರಿ ಬಿಡು, ಆಯ್ತು. ಸ್ವಲ್ಪ ಹೊತ್ತು ಹಂಗೆ ಇರು, ಹಾಕ್ತೀನಿ. ಯಾವಾಗ್ಲೂ ಹಾಕೊಂಡೇ ಇರ್ತೀಯಲ್ಲ ಮಗ್ನೆ, ಹಾಕ್ಬೇಕಾ ಚಡ್ಡಿ, ಹಾಕ್ಬೇಕಾ ನಿಂಗೆ? ಬರಲ್ಲ. ಫ್ರೆಂಡ್ಸ್, ಮೊದಲನೇದಾಗಿ ಈ ಡ್ರೆಸ್ ನೋಡ್ಕೊಂಡ್ ಬಂದ್ಬೇಡ, ಸಕ್ಕತ್ತಾಗಿದೆ. ರಾಣಿ ಪಿಂಕ್ ಕಲರ್ ಗೌನ್ ಇದು. ನಿಜವಾಗ್ಲೂ ಈ ಗೌನ್ನ ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ತಗೋಬೇಕು ಅಂದ್ಬಿಟ್ಟು. ಸೊ 1,300 1,400 ಎಷ್ಟೋ ಇರ್ತಿತ್ತು ಈ ಡ್ರೆಸ್. ಒಟ್ಟಾರೆ ಜಾಸ್ತಿ ಇರ್ತಿತ್ತು, ಹಂಗಾಗಿ ನಾನು ತಗೊಳಕ್ ಹೋಗಿರ್ಲಿಲ್ಲ. ಮೀಶೋದಲ್ಲಿ ಸ್ವಲ್ಪ ಕಡಿಮೆ ಆಗ್ಲಿ ಅಂತ ಕಾಯ್ತಾ ಇದ್ದೆ. ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಮೇಲ್ಗಡೆ, ಸಕ್ಕದಾಗಿದೆ ಗೊತ್ತಾ, ತುಂಬಾ ಲಕ್ಷಣವಾಗಿದೆ ಈ ಡ್ರೆಸ್ಸು. ಸೊ ನಿಮ್ಗೂ ಅಷ್ಟೇ ವೇರ್ ಮಾಡಿದಾಗ ಸಕ್ಕದಾಗ ಕಾಣುತ್ತೆ. ಅಂಡ್ ಇದು ಒಂದೇ ಕಲರ್ ಅವೈಲಬಲ್ ಇರೋದು ಮೀಶೋದಲ್ಲಿ ಕೂಡ, ಓಕೆನಾ. ಅಂಗಡಿಲಲ್ಲಿ ಏನಿಲ್ಲ ಅಂದ್ರೂ ಒಂದು 2,000 ರೂಪಾಯಿ ಆದ್ರೂ ಕೊಡ್ಬೇಕಾಗತ್ತೆ ಡ್ರೆಸ್ ಬಿಟ್ಟಾಕಿ. ಸೊ ಫಸ್ಟು ಕ್ವಾಲಿಟಿ ಮಾತಾಡ್ಬೇಡ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ಏನ್ ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ. ಡೈಲಿ ವೇರ್ಗೆ ಹಾಕೊಂಡ್ರು ಹಾಕೋಬಹುದು ನೀವು, ಹೊರದೋಗಲ್ಲ ಅಥವಾ ಕಲರ್ ಹೋಗಲ್ಲ, ಆ ತರ ಮೆಟೀರಿಯಲ್ ಕೊಟ್ಟಿದ್ದಾರೆ, ಸಕ್ಕದಾಗಿದೆ. ಅಂಡ್ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನೋಡಿ, ಉದ್ದವಾಗಿದೆ ಇದ್ರದ್ದು ಲೈನಿಂಗ್ ಗೌನ್ಗೆ. ಸೊ ನೋಡಿ, ಸಕ್ಕತ್ತಾಗಿದೆ, ನರ್ಗೆ ಮಾಡಿದ್ದಾರೆ ಇಲ್ಲಿ. ಬಟ್ ಇದು ಏನಾಗಿದೆ ಅಂದ್ರೆ, ನಾನು ಲಾರ್ಜ್ ಬುಕ್ ಮಾಡ್ತೀನಿ ಯಾವಾಗ್ಲೂ. ಅದು ಯಾವ ಕಡೆ ನೋಡ್ಕೊಂಡು ಹಾಕುದ್ರೋ ಗೊತ್ತಿಲ್ಲ, ಮೀಶೋದವರು XL ಕಳ್ಸಿದ್ದಾರೆ ನನಗೆ. ಸೊ ಹಂಗಾಗಿ ನನಗೆ ನೋಡಿ ಇಷ್ಟೊಂದು ಲೂಸ್ ಆಗ್ತಾ ಇತ್ತು, ಇನ್ನೂ ಇಡಿಸ್ಕೊಂಡಿಲ್ಲ. ಸೊ ಮತ್ತೆ ವಾಪಸ್ ಹಾಕಲ್ಲ ಅಥವಾ ಎಕ್ಸ್ಚೇಂಜು ತಗೊಳಲ್ಲ ನಾನು ಮೀಶೋದಲ್ಲಿ. ಸೊ ಇದೇ ಡ್ರೆಸ್ ಇಟ್ಕೋತೀನಿ. ಎನಿವೇ ತುಂಬಾ ಚೆನ್ನಾಗಿ ಬಂದಿದೆ. ನಾನೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ಬಿಡೋಣ ಅನ್ಕೊಂಡಿದ್ದೀನಿ, ಅಂದ್ರೆ ಸ್ವಲ್ಪ ಸ್ಟಿಚ್ ಮಾಡಿಸ್ಕೋತೀನಿ. ಬಾಡಿನೂ ಕೂಡ ನನಗೆ ಲೂಸ್ ಇದೆ, ಹಂಗಾಗಿ ನಮ್ಮ ಹಸ್ಬೆಂಡ್ ಒಂದು ಐಡಿಯಾ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ, ಬನಾನಾ ಕ್ಲಿಪ್ ತಿಂದಕ್ಕೆ ಹಾಕಿದ್ದಾರೆ ನನ್ನ ಕೂದಲಲ್ಲಿ ಬಿಚ್ಬಿಟ್ಟು. ಇಲ್ಲ ಒಂದು ಪಿನ್ ಹಾಕು, ಇಲ್ಲ ಬಟ್ಟೆ ಕ್ಲಿಪ್ ಹಾಕ್ತೀನಿ ಅಂತಿದ್ರು. ಈ ತರ ಮಾಡ್ಕೊಂಡ್ಬಿಟ್ಟಿದೀನಿ, ಒಂಚೂರು ಟೈಟಾಗಿ ಕೂರ್ಲಿ ಅಂದ್ಬಿಟ್ಟು. ಸ್ಟಿಚ್ ಮಾಡಿಸ್ಬಿಟ್ರೆ ಸೈಡ್ ಸ್ಟಿಚ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಮ್ದು ಸೈಟ್ದು ಒಂದ್ ಸ್ವಲ್ಪ ಸರ್ವೇರು ಬರ್ತೀವಿ ಅಂತ ಹೇಳಿದ್ರು, ಗೌರ್ಮೆಂಟ್ ಸರ್ವೆ ಮಾಡಿಸ್ತಾ ಇದ್ವಿ, ಸೈಟ್ ತಗೋತಾ ಇದ್ವಿ ಒಂದು ಇರಿಸಾವೆ ಕಡೆ. ಸೊ ಅವತ್ತು ಹಾಕೊಂಡು ಹೋದ್ರಾಗತ್ತೆ, ಆ ಹೋಗೋ ಟೈಮಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರಾಗತ್ತೆ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ. ಸದ್ಯಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಅಂದ್ಬಿಟ್ಟು ಇವತ್ತು ವಿಡಿಯೋ ಹಾಕೊಂಡೆ. ಸೊ ತುಂಬಾ ಚೆನ್ನಾಗಿದೆ, 200% ಸಕ್ಕದಾಗಿದೆ. ಯಾರು ಬೇಕಾದ್ರೂ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸ್ಕ್ರೀನ್ ಮೇಲೆ ಇದ್ರದ್ದು ಪ್ರೈಸ್ ಕೊಟ್ಟಿರ್ತೀನಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ಒಂದು ಸ್ವೆಟರ್ ತರಿಸಿದ್ದೆ ನನಗೆ ಅಂತಾನೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಶಾರ್ಟ್ ಸ್ವೆಟರ್. ಇದು ನೋಡಿ ಎಷ್ಟು ಚಂದ ಉಂಟು. ಇರಿ ವೇರ್ ಮಾಡ್ಬಿಡ್ತೀನಿ ಫಸ್ಟ್. ಎಸ್, ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತ ಫ್ರೆಂಡ್ಸ್. ಎಷ್ಟು ಲಕ್ಷ ಕೊಟ್ಟು ಫೋನ್ ತಗೊಂಡ್ರು ಕೂಡ ಮೆಮೊರಿನೇ ಫುಲ್ ಆಗುತ್ತೆ, ಏನ್ ಮಾಡೋದು ಹೇಳಿ. ಇನ್ನೊಂದು 20,000 ಜಾಸ್ತಿ ಹಾಕಿ ತಗೊಂಡಿದ್ರೆ 1 TBನೇ ತಗೋಬೋದಾಗಿತ್ತು. ಇವಾಗ ನಾನು ಎಷ್ಟು ತಗೊಂಡಿದ್ದಾಗ 528 GB ಏನೋ ತಗೊಂಡಿದ್ದೆ ಅನ್ಸುತ್ತೆ. 528 548 GB ತಗೊಂಡಿದ್ದೆ. ಆದ್ರೂ 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ರು ಇಷ್ಟೇನೆ ನೋಡಿ. ಸೊ ಈ ಕಡೆ ವಿಡಿಯೋ ಡಿಲೀಟ್ ಮಾಡ್ತಾ ಇರ್ಬೇಕು, ಈ ಕಡೆ ಮಾಡ್ತಾ ಇರ್ಬೇಕು. ಅಂದ್ರೆ ನಾನು ಸಖತ್ ವಿಡಿಯೋನ ತುಂಬ್ಕೊಂಡ್ಬಿಟ್ಟಿದ್ದೀನಿ ಬಿಡಿ ಮೊಬೈಲಲ್ಲಿ. ವಿಡಿಯೋ ಆದ್ರೂ ನಾನು ಡಿಲೀಟೇ ಮಾಡ್ತಾರಲ್ಲ, ಹಂಗೆ ಹಿಡ್ಕೊಂಡು ಕೂತಿರ್ತೀನಿ. ಹಂಗಾಗಿ ಮೆಮೊರಿ ಫುಲ್ ಆಗಿ ಆಫ್ ಆಗ್ಬಿಡ್ತು. ವಿಡಿಯೋ ಮಾಡ್ಬೇಕಾದ್ರೆ ಅರ್ಧದಲ್ಲೇ ಆಫ್ ಆಯ್ತು. ಸೊ ಈಗೆಲ್ಲ ಸ್ವಲ್ಪ ಹಳೆದೆಲ್ಲ ಡಿಲೀಟ್ ಮಾಡಿ ಈಗ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಸೊ ನೋಡಿ, ಇದು ಸ್ವೆಟರ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಸ್ತ್ ಇದೆ, ಓಕೆನಾ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಬಟನ್ಸ್ ನೋಡಿ ಎಷ್ಟು ಚಂದ ಉಂಟು, ದೊಡ್ಡದಾಗಿ ಕೊಟ್ಟಿದ್ದಾರೆ ಈ ತರ. ಸೊ ಇದು ಅಷ್ಟೇ, ತುಂಬಾ ಕಡಿಮೆ ದುಡ್ಡೇನೆ. ಸ್ಕ್ರೀನ್ ಮೇಲೆ ಪ್ರೈಸ್ ಹಾಕಿರ್ತೀನಿ ನೋಡಿ, ನನಗೆ ಮರ್ತೋಗಿರ್ತವೆ.
ಸೊ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿದಾಗ ಮೇ ಬಿ ಒಂದು 50-100 ಹೆಚ್ಚು ಕಡಿಮೆ ಇರ್ಬೋದು, ಕಡಿಮೆನಾದರೂ ಆಗಿರ್ಬೋದು, ಜಾಸ್ತಿನಾದರೂ ಆಗಿರ್ಬೋದು. ಈ ಥರ ಕಾಣಿಸುತ್ತೆ. ಅದರಲ್ಲೂ ಕಾಲೇಜ್ಗೆ ಹೋಗೋ ಹುಡುಗಿರು ಯಾರಾದರೂ ಇರ್ತೀರಾ ಆಫೀಸ್ಗೆ, ಅದರಲ್ಲೂ ತುಂಬ ಸಣ್ಣದಾಗಿ ಸ್ಲಿಮ್ ಆಗಿರೋರ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಮಗಿಂತನೂ. ಓಕೆನಾ? ಸೊ ಪರ್ಚೇಸ್ ಮಾಡಿ, ಸಕ್ಕತ್ತಾಗಿದೆ. 200% ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ, ಯೋಚನೆ ಮಾಡಬೇಡಿ. ಓಕೆನಾ? ಸೊ ಈ ರೀತಿಯಾಗಿದೆ ಫ್ರೆಂಡ್ಸ್. ಇದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ನನಗಾಯ್ತು, ನನಗೆ ತಗೊಂಡ್ಮೇಲೆ ನನ್ನ ಮಕ್ಳಿಗೆ ತಗೊಳ್ದಂಗೆ ಇರ್ತೀನ. ಇದು ಬಂದು ನನ್ನ ಮಗಳಿಗೆ, ನನ್ನ ಪುಣ್ಯಂಗೆ ಸಖತ್ ಸ್ಮೂತ್ ಆಗಿದೆ ಗೊತ್ತಾ. ಇದು ಏನಪ್ಪ ತೋಷಿ ಎದ್ದ? ಇದೇನು ಅಣ್ಣ ಅನ್ನೋದು ಬಿಟ್ಟು ತೋಷಿ ಅಂತ ಇದೆಯಲ್ಲ. ತೋಷಿ ಎದ್ನಾ? ಬಂದೆ, ನಿದ್ದೆಗಣ್ಣಲ್ಲಿದ್ದಾನೆ. ಒಂಚೂರು ತೊಟ್ಟು ಬರ್ತೀನಿ ರೀ, ಒಂದು ನಿಮಿಷ ಇರಿ, ಅಳ್ತಾನ ಮೇಲೆ. ಓಕೆ. ಸೊ ಫ್ರೆಂಡ್ಸ್, ಇದು ಹೇಳಿದೆ ಅಲ್ವಾ, ಇದು ನನ್ನ ಮಗಳಿಗೆ ತಗೊಂಡಿದ್ದೀನಿ. ತುಂಬ ಸ್ಮೂತ್ ಇದೆ. ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಯಾರಾದರೂ ಇದ್ದಾರೆ ಅಂದರೆ ಎಲ್ಲಾದ್ರೂ ಹೋಗಿ ಬರತಕ್ಕ ಹಾಕೋದಕ್ಕೂ ಸ್ವೆಟ್ರು ತುಂಬ ಚೆನ್ನಾಗಿದೆ. ಮನೆ ಹತ್ರ ಹಾಕ್ಲಿಕ್ಕೆ ಅಂದರೆ ಬೇಗ ಗಲೀಜ್ ಆಗಿಬಿಡುತ್ತೆ, ಸ್ವಲ್ಪ ವೈಟ್ ಇದೆಯಲ್ವಾ. ಸೊ ಹಂಗಾಗಿ ಉಲ್ಲನ್ ಥರ ಇದೆ, ಸಕ್ಕದಾಗಿದೆ ಮಾತ್ರ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಕೂಡ ಬರುತ್ತೆ ನೋಡಿ, ಈ ಥರ ಪ್ಯಾಂಟ್ ಇದೆ. ಸೊ ಹಂಗಾಗಿ ನಂಗೆ ಇಷ್ಟ ಆಯಿತು, ಸೊ ಪರ್ಚೇಸ್ ಮಾಡಿದ್ದೀನಿ. ಸೊ ಇದ್ರದ್ದು ಲಿಂಕ್ನ ಕೊಟ್ಟಿರ್ತೀನಿ. ದೊಡ್ಡ ಮಕ್ಕಳಿಗೂ ಸೈಜ್ ಇದೆ. ನಿಮ್ಮ ಮನೇಲಿ ದೊಡ್ಡ ಮಕ್ಳಿದ್ದಾರೆ ಅಂದರೆ ಸ್ವಲ್ಪ ತಗೊಳ್ಳಿ, ಈ ಥರ ಇಷ್ಟಪಡೋರು. ಫ್ರೆಂಡ್ಸ್, ಇದು ಬಂದು ಆಗಸ್ಟ್ 5ನೇ ತಾರೀಕು ನಮ್ಮ ಹಾಸನದ ತಣ್ಣೀರಳ್ಳದಲ್ಲಿದೆ ಈ ಕಾರ್ ಶೋರೂಮು, ವಿಧಾತ್ರಿ ಮೋಟಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೊಸ ಕಾರ್ನ ಲಾಂಚ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನ್ನನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು. ಸೊ ಒಂದು 3 ದಿನ ಮುಂಚೆನೆ ಕಾಲ್ ಮಾಡಿ, ಪಾಪ 2-3 ದಿನದಿಂದ ಕಾಲ್ ಮಾಡಿ ಕೇಳ್ತಾ ಇದ್ರು, ಮ್ಯಾಮ್ ಜಸ್ಟ್ 1 hour ಹಿಡಿಯುತ್ತೆ, ಮಿಸ್ ಮಾಡಬೇಡಿ, ಬಂದು ಹೋಗಿ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ನನಗೆ ಅವ್ರು ಕರೆಯೋದೆಚ್ಚ, ನಾನು ಹೋಗೋದೆಚ್ಚ ಇಂಥ ಕಡೆ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಶೋರೂಮ್ಗೆ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ ಅಂದರೆ ನಾನೇ ಪುಣ್ಯ ಮಾಡಿದ್ದೆ ಅಂತ ಅನ್ಕೋಬೇಕು. ಸಿಕ್ಕಾಪಟ್ಟೆ ಖುಷಿ ಆಯಿತು, ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಆನ್ ಟೈಮ್ಗೆ ಕರೆಕ್ಟಾಗಿ ನಾನು ಅಲ್ಲಿ ರೀಚ್ ಆಗಿದ್ದೆ. ಸೊ ನನಗೆ ಬೇರೆಯವ್ರನ್ನ ಕಾಯಿಸೋದಾಗಿರಲಿ ಅಥವಾ ತುಂಬ ಬೇಗನೆ ಹೋಗಿ ಕುತ್ಕೊಳ್ಳೋದಾಗಲಿ, ಸೊ ಆ ರೀತಿ ನನ್ನ ಲೈಫಲ್ಲೇ ನಾನು ಮಾಡೋದಿಲ್ಲ. ಹೇಳಿದ ಟೈಮಿಗೆ ಕರೆಕ್ಟಾಗಿ ಹೋಗಿಬಿಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಹಾಸನ್ ಮಾತ್ರ ಅಲ್ಲ, ಮೈಸೂರು ಬ್ರಾಂಚ್ ಕೂಡ ಇದೆ. ಸೊ ಅಂದರೆ ಹೆಡ್ ಆಫೀಸ್ ಬಂದು ಮೈಸೂರಲ್ಲಿ ಇದೆಯಂತೆ, ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಸೊ ಅಲ್ಲಿ ಬ್ರಾಂಚ್ ಮ್ಯಾನೇಜರಿಂದ ಹಿಡಿದು ಅಲ್ಲಿ ಎಂಪ್ಲಾಯೀಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಮ್ಮ ಹಾಸನ್ಗೆ ಬಂದಿದ್ರು ಈ ಶೋರೂಮ್ಗೆ. ಸೊ ಈ ಒಂದು ಕಾರ್ ಬಂದು ರೆನಾಲ್ಟ್ ಟ್ರೈಬರ್ ಅಂತ ಹೇಳ್ಬಿಟ್ಟು, ಇದು 7 ಸೀಟರ್ ಕಾರ್. ಓಕೆನಾ? ಸೊ ನಿಜವಾಗ್ಲೂ ಇದ್ರದ್ದು ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ನೀವು. ಕಾರ್ ರಾಕ್ ಆಗುತ್ತೆ, ಬಿಕಾಸ್ ಅಷ್ಟು ಕಡಿಮೆ ಇದೆ. ಅಂದರೆ ಈಗ 5 ಸೀಟರ್ಗೆ ಏನು ಕೊಡ್ತೀರಲ್ಲ ಪ್ರೈಸು, ಆ ಪ್ರೈಸು ಇಲ್ಲಿ 7 ಸೀಟರ್ದೇ ತಗೋಬೋದು. ಜಸ್ಟ್ 6.3 lakhs ಇಂದ ಸ್ಟಾರ್ಟ್ ಆಗ್ತಾ ಇರೋದು ಅಷ್ಟೇ. ಅಂದರೆ 6,30,000 ರೂಪಾಯಿಂದ ಬೇಸ್ ಮಾಡೆಲ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಮಿಡ್ ವೇರಿಯಂಟ್ ಅಂತ ಬರುತ್ತೆ, ಸೆಮಿ ಟಾಪ್ ಎಂಡ್ ಅಂತ ಬರುತ್ತೆ, ಟಾಪ್ ಎಂಡ್ ಅಂತ ಬರುತ್ತೆ, ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಜಸ್ಟ್ ಬೇಸ್ ವೇರಿಯಂಟೇ ತಗೋತೀವಿ ಅಂತ ಹೇಳಿದ್ರೆ ತುಂಬಾ ಕಡಿಮೆ ದುಡ್ಡು, 6,30,000 ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ. ಬೇರೆ ಯಾವುದೇ ಕಾರ್ ಶೋರೂಮ್ ಅವರು ಇವ್ರ ಜೊತೆ ಈಗ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಂಥ ಒಂದು ಕಾರ್ನ ಲಾಂಚ್ ಮಾಡುವಂತ ಅದೃಷ್ಟವನ್ನ ತಾಯಿ ಲಕ್ಷ್ಮಿ ಅವಳ ಹಬ್ಬದ ಟೈಮಲ್ಲಿ ನನಗೆ ಕೊಟ್ಟಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯೆ ನಾನು ನಿಂತಿರೋದಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಾ ಇದೆ. ಸೊ ತಕ್ಷಣಕ್ಕೆ ನನ್ನ ಮನಸ್ಸಿಗೆ ಏನೋ ಅನ್ನಿಸ್ತಾ ಇದೆ, ಅದನ್ನ ವಿತೌಟ್ ಫಿಲ್ಟರ್ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ತಪ್ಪಿದ್ರೆ ಕ್ಷಮಿಸಿ. ಈಗ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ 2 ಆಸೆ ಇರುತ್ತೆ. ಏನು ಹೇಳಿ, ಒಂದು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಇನ್ನೊಂದು ನಮ್ದು ಸ್ವಂತ ಕಾರ್ ತಗೋಬೇಕು, ಕಾರಲ್ಲಿ ಓಡಾಡಬೇಕು ಅಂದ್ಬಿಟ್ಟು ಎಲ್ಲರೂ ಕನ್ಸು ಕಾಣೋದೇನು ಕಾಣ್ತೀವಿ, ಬಟ್ ನನ್ಸ್ ಮಾಡ್ಕೊಳ್ಳೋದಿದೆಯಲ್ಲ ಅದರಷ್ಟು ಕಷ್ಟ ಯಾವುದೂ ಇಲ್ಲ. ನಮ್ಮ ಇಡೀ ಜೀವನನೇ ಸವಿಸ್ತಾ ಇರ್ತೀವಿ ಒಂದು ಕಾರ್ ತಗೋಬೇಕು ಹಾಗೆ ಮನೆ ಕಟ್ಟಬೇಕು ಅಂತ ಅಂದ್ರೆ, ಹೌದಲ್ವಾ? ಸೊ ನಿಜವಾಗ್ಲೂ ಇಲ್ಲಿ ಏನು ರೆನಾಲ್ಟ್ ಟ್ರೈಬರ್ ಅಂತ ಹೇಳ್ಬಿಟ್ಟು ಜಸ್ಟ್ 6.3 lakh ಇಂದ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಇವರು. ಸೊ ನಿಜ ನನ್ಗೆ ಅನ್ನಿಸ್ತು, ನಮ್ಮಂತ ಒಂದು ಮಧ್ಯಮ ವರ್ಗದ ಕುಟುಂಬಗಳ ಮನ್ಸನ್ನ ಈ ಒಂದು ರೆನಾಲ್ಟ್ ಟ್ರೈಬರ್ ಖಂಡಿತ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಮಾತನ್ನ ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಕಾರ್ ತಗೋಬೇಕು ಅಂತ ನನಗೆ ತುಂಬಾ ಆಸೆ, ಚಿಕ್ಕ ಹುಡುಗಿಯಿಂದನೂ ಆಸೆ ಬಿಡಿ. ಬೇರೆಯವ್ರದ್ದು ಏನಾದ್ರು ಕಾರ್ ಕಂಡ್ಬಿಟ್ರೆ ಅವ್ರ ಕಾರ್ ಮುಂದೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು, ಆ ಕಾರ್ ಓನರ್ ಏನಾದ್ರು ಬಂದ್ಬಿಡ್ತಾರ ಅನ್ನೋ ಭಯದಿಂದ ಅದು. ಓಕೆನಾ? ಸೊ ನಿಜವಾಗ್ಲೂ ನಾನು ತಗೋತೀನ, ನಂದು ಅಂತ ನಾವು ಸ್ವಂತ ಕಾರ್ ತಗೋತೀವ ಅಂತ ಹೇಳಿ ಬರೀ ಕನ್ಸು ಕಾಣೋದೇ ಆಗ್ತಾ ಇತ್ತು. ಸೊ ಆ ಒಂದು ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋ ಟೈಮ್ ಕೂಡ ನನಗೆ ಬಂದಿತ್ತು. ಇದೇ 2024 ಡಿಸೆಂಬರಲ್ಲಿ, ಹೋದ ವರ್ಷ ನಾನು ಅಂದರೆ ಏನು ಹೇಳ್ತಾರೆ ಕ್ರಿಶ್ಚಿಯನ್ ಹಬ್ಬ ಬರುತ್ತಲ್ಲ, ಕ್ರಿಸ್ಮಸ್ಸು, ಅವತ್ತಿನ ದಿನ ನಾನು ತಗೊಂಡಿದ್ದು. ಸೊ ಆ ಟೈಮಲ್ಲಿ ನನಗೆ ನಾನು ಏನು ಅನ್ಕೊತಾ ಇದ್ದೆ ಅಂದರೆ, ಒಂದು 5-6 ಲಕ್ಷಕ್ಕೆ ಏನಾದರೂ ಕಾರ್ ಸಿಗುತ್ತಾ. ಸೊ ತುಂಬ ಜಾಸ್ತಿ ಬಜೆಟ್ ಹಾಕೋದು ಬೇಡ, ಯಾಕೆಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಸೊ ನಿಮ್ಗೆ ಅನ್ನಿಸ್ಬೋದು, ಅನಿತಾ ಇಷ್ಟೊಂದು ಒಡವೆ ಹಾಕೋತೀರಾ, ಇಷ್ಟೊಂದು ಬಟ್ಟೆ ಹಾಕೋತೀರಾ, ನೀವು ಯಾವ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ಬಿಟ್ಟು. ಸೊ ನಾನು ಹಿಂದೆ ಹುಟ್ಟಿ ಬೆಳೆದಿದ್ದು ಮಿಡಲ್ ಕ್ಲಾಸ್ ಅಲ್ಲ, ಅದಕ್ಕಿಂತ ಕೆಳಗಡೆನೆ ನಾನು ಇದ್ದಿದ್ದಂಥದ್ದು. ಸೊ ಇವತ್ತು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ, ಯಾಕೆಂದರೆ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಅಷ್ಟೇ ಹಣ ಸಂಪಾದನೆ ಖಂಡಿತ ಮಾಡ್ತಾ ಇದ್ದೀನಿ. ಇನ್ನೊಂದು ದೊಡ್ಡ
ದೊಡ್ಡ ಕನಸಿದೆ ನಂದು, ಅದಾದಷ್ಟು ಬೇಗ ನನ್ಸ್ ಮಾಡ್ಕೋಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ದುಡಿತಾ ಇದ್ದೀನಿ. ಸೊ ಹಂಗಾಗಿ ನನಗೆ ಅದೇನು ಗೊತ್ತಿಲ್ಲ, ನಾನು ಇಷ್ಟು ಚೆನ್ನಾಗಿದ್ರು ನಾನು ಈಗಲೂ ಕೂಡ ಜಾಸ್ತಿ ನನಗೆ ನಾನು ಮಧ್ಯಮ ವರ್ಗದ ಕುಟುಂಬದವಳೆ ಅನ್ನೋ ರೀತಿನಲ್ಲೇ ಬರುತ್ತೆ. ಸೊ ಹಂಗಾಗಿ ನನ್ನಂಥ ಮಧ್ಯಮ ವರ್ಗದವ್ರ ಕುಟುಂಬದವರು ಈ ಥರ ಕನಸು ಕಾಣ್ತಾ ಇರ್ತಾರಲ್ವ ಅಂದ್ಬಿಟ್ಟು ಸೊ ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಕಾರ್ ಲಾಂಚ್ ಫಂಕ್ಷನ್ಗೆ ತುಂಬ ಜನ ಬಂದಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ನನ್ನನ್ನು ಟ್ರೀಟ್ ಮಾಡಿದ್ರು. ಅದೇ ನನಗೆ ತುಂಬ ಖುಷಿ ಆಯಿತು. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಮೇಡಮ್ ಅಂತ ಹೇಳ್ಬಿಟ್ಟು. ಫೈನಲಿ ನನ್ನ ಹಸ್ಬೆಂಡ್ ಇದು ಒಂದೇ ಕ್ಲಿಪ್ಪಿಂಗ್ ಆ್ಯಡ್ ಆಗಿರೋದು ನೋಡಿ. ಸೊ ನಿಜವಾಗ್ಲೂ ನಾನು ಇವತ್ತು ಏನು ಬೆಳೀತಾ ಇದ್ದೀನೋ ಅದ್ರ ಹಿಂದೆ ನನ್ನ ಗಂಡ, ನನ್ನ ಅಮ್ಮ, ಸೊ ಇವರಿಬ್ರು ನನಗೆ ಮುಖ್ಯ ಕಾರಣವಾಗಿದ್ದಾರೆ. ಸೊ ನನ್ನನ್ನ ಮುಂದೆ ಬಿಡ್ತಾರೆ, ಅವರಿಬ್ರು ಯಾವಾಗ್ಲೂ ಹಿಂದೆ ಇರ್ತಾರೆ. ಸೊ ಡೈರೆಕ್ಟ್ ಆಗಂತೂ ಯಾವತ್ತೂ ಥ್ಯಾಂಕ್ಸ್ ಹೇಳಿಲ್ಲ ನಮ್ಮ ಅಮ್ಮನ್ಗೂ ಮತ್ತೆ ನನ್ನ ಹಸ್ಬೆಂಡ್ಗೂ. ಅಟ್ಲೀಸ್ಟ್ ಅವ್ರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ಅಮ್ಮ ಥ್ಯಾಂಕ್ ಯು ಸೋ ಮಚ್, ಅಂಡ್ ಶಮಂತ್ ಅವರೇ ನಿಮ್ಗಂತೂ ಥ್ಯಾಂಕ್ಸ್ ಅ ಲಾಟ್, ಓಕೆನಾ. ಸೊ ನೀವಿಲ್ದೆ ನಾನಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಫೈನಲಿ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಇದು ಕೂಡ ಮೀಶೋದಲ್ಲಿ ತಗೊಂಡಿದ್ದೆ, ಬರೀ 1100 ಚಿಲ್ಲರೆ ಅನ್ಸುತ್ತೆ. ಸಕ್ಕತ್ತಾಗಿದೆ ಕ್ವಾಲಿಟಿ, ಗೊತ್ತಾ. ಇದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸ್ಯಾರಿ. ಸೊ ಇದೊಂಥರ ಬಟರ್ಫ್ಲೈ ಸ್ಯಾರಿ ಅಂತಾನೆ ಹೇಳ್ತಾರೆ. ಒಂಥರ ಎಷ್ಟು ಚೆನ್ನಾಗಿದೆ ಗೊತ್ತಾ, ಡೈಮಂಡ್ ಸ್ಟೋನ್ ತರ ಇದಾವೆ ಅಲ್ಲಿ, ಸಖತ್ ಚೆನ್ನಾಗಿದೆ. ಹೊರಗಡೆ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಸ್ಯಾರಿ ಮಾರ್ತಾರಲ್ಲ, ಸೊ ಅವ್ರ ಹತ್ರ ಕೇಳಿ ನೋಡಿದೆ, 2,500 ರೂಪಾಯಿ ಹೇಳಿದ್ರು. ಅಂಗಡಿಗಳಲ್ಲಿ 2,100 2,200 ಹೇಳಿದ್ರು. ಸೊ ಹಂಗಾಗಿ ಮೀಶೋದಲ್ಲೇ ತುಂಬಾ ಕಡಿಮೆಗಿದೆಯಲ್ಲ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಕ್ವಾಲಿಟಿ ಬಗ್ಗೆ ಅಂತೂ ಅನುಮಾನನೇ ಇಟ್ಕೋಬೇಡಿ, ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ಮಸ್ತ್ ಇದೆ. ಸೊ ನೆಕ್ಸ್ಟು ನನ್ನ ಮಗಂಗೆ ಒಂದು ಸ್ವೆಟ್ರ್ ತಗೊಂಡಿದ್ದೆ, ಏನಾಯ್ತಪ್ಪ ಅದು ಫ್ರೆಂಡ್ಸ್. ಇದು ಇನ್ನೊಂದು ತರಿಸಿದ್ದೆ ನಮ್ಮ ಪುಣ್ಯಂಗೆ ಅಂದ್ಬಿಟ್ಟು, ಇದೊಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಒಂಥರ ಗೊಂಬೆ ತರ. ಬಟ್ ನನ್ಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಅಂಡ್ ತುಂಬಾ ಸ್ಮಾಲ್ ಸೈಜ್ ಕೂಡ ಬಂದೈತೆ ಇದು. ಸೊ ಹಂಗಾಗಿ ಇದು ರಿಟರ್ನ್ ಹಾಕ್ಬಿಡೋಣ ಅಂತ ಅನ್ಕೊಂಡಿದೀನಿ. ನೋಡಿ ಒಂಥರ ಇದು ಡಬಲ್ ಶೇಡ್ ಅಲ್ಲಿ ಬಂದಿದೆ. ಬಟ್ ನಮ್ಮ ಮನೆಯವರು ಶಮಂತ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂಥರ ಹಳೇದ್ ಕಣ್ಣಂಗ್ ಕಾಣ್ತೈತೆ, ಬೇಡ ಅಂತಿದ್ದಾರೆ. ಅಂಡ್ ಅವಳು ಸೊಂಟಕ್ಕೂ ಆಗಲ್ಲ ಬಿಡಿ, ಇನ್ನೊಂಚೂರು ದೊಡ್ಡ ಸೈಜ್ ಬಂದಿದ್ರೆ ಸರಿ ಆಗೋದು. ಹಂಗಾಗಿ ದುಡ್ಡು ವಾಪಸ್ ಕೊಡಿ ಅಂದ್ಬಿಟ್ಟು ರಿಟರ್ನ್ ಹಾಕ್ಬಿಡ್ತೀನಿ. ಅದೇನು ವಿತಿನ್ ನಮ್ಮ ಹತ್ರ ತಗೊಂಡ್ ಹೋಗ್ತಾರಲ್ಲ ಡೆಲಿವರಿ ಬಾಯ್, ತಗೊಂಡೋಗಿ ಒಂದು ಹಾಫ್ ಅನ್ ಅವರ್ ಆಗಲ್ಲ, ನನ್ಗಂತೂ 10 ಮಿನಿಟ್ಸ್ಗೆ ನನ್ನ ದುಡ್ಡು ವಾಪಸ್ ಬರುತ್ತೆ. ಹಂಗಾಗಿ ನಾನು ಮೀಶೋದಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತಿರ್ತೀನಿ. ಟ್ರೈ ಮಾಡಿ ನೋಡಿ ಮೀಶೋ ಅಂತ. ಸುಮ್ಮನಿರ್ರಿ ನೀವು, ನಾನೇ ಟಿವಿಯಾಗ ಹೋಗಿ ಮಾತಾಡ್ಬೇಕಾ? ನಾನು ಇರೋದು ನ್ಯಾಚುರಲ್ ಆಗಿ ಹಿಂಗೆ ಮಾತಾಡೋದು. ನಮ್ಮ ಮನೆಯವ್ರು ಅದೇ ರೇಗಿಸ್ತಿರ್ತಾರೆ ನನ್ನ, ಮೀಶೋದಲ್ಲಿ ಇಷ್ಟು ಬಟ್ಟೆ ತಗೋತೀಯಲ್ಲ ನೀನು, ಅಡ್ವರ್ಟೈಸ್ಗಾದ್ರೂ ಹೋಗತ್ತಾಗೆ ಮೀಶೋದವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಮೀಶೋದವ್ರು ನನ್ಗೆ ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಒಂದಲ್ಲ ಒಂದಿನ ಹೇಳ್ತೀನಿ, ಸದ್ಯಕ್ಕೆ ಬೇಡ, ರಿವೀಲ್ ಮಾಡೋ ಆಗಿಲ್ಲ ನಾನು, ಓಕೆನಾ. ನೋಡ್ಬಾರ್ದು ವಿಡಿಯೋಗೆ, ನೀನ್ ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ತೋಷಿ ಎಷ್ಟ್ ಚೆನ್ನಾಗಿದ್ದಾನೆ ಅಂತ ನೋಡ್ತಿರ್ತಾರಪ್ಪ. ನೀನ್ ಹತ್ರ ಒಂಚೂರು ಚೆನ್ನಾಗಿ ಕಾಣಲ್ಲ. ಒಳ್ಬೋದು ನಿದ್ದೆ ಮಾಡ್ತಿದ್ದ, ಹೆಚ್ಚಿಗೆ ಆಗ್ಬಿಟ್ಟ, ಸೌಂಡ್ ಆಯ್ತಾ, ಸಾರಿ ಕಂದ, ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಇದು ಕೊನೆ ಡ್ರೆಸ್ಸು. ನನ್ನ ಮಗ ನಿದ್ದೆ ಮಾಡಿ ಎದ್ದಿದ್ದಾನಲ್ಲ, ನಿದ್ದೆ ತರ ಆಗಿದೆ, ಹಂಗಾಗಿ ಅಳ್ತಾ ಐತೆ. ಇದು ನೋಡ್ರಿ, ಇದು ತಾಯ್ತಾ ಹುಷಾರಿಲ್ದೆ ನಾನು ಇಬ್ರು ಮಕ್ಳು ಇಲ್ಲಿ ಉಡಿಸ್ಲಮ್ಮ ಅಂತ ಇದೆ ಹಾಸನಲ್ಲಿ. ಅಲ್ಲಿ ಅವ್ರಿಗೆ ಏನೇ ಹುಷಾರಿಲ್ಲ ಅಂದ್ರೂ ಅಥವಾ ಶೀತ ಆದ್ರೆ ಭಯ, ನಮ್ಮಮ್ಮ ಬಾಲಗ್ರಾವ್ ಆಗ್ಬಿಡುತ್ತೆ, ಎಂತ ಇದು ತಾಯ್ತಾ ಕಟ್ಸ್ಬಿಡ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಹಂಗಾಗಿ ಒಂಚೂರು ಅವ್ರಿಗೆ ಶೀತ ಸ್ಟಾರ್ಟ್ ಆಯ್ತು ಅಂದ್ರೆ ಓಡೋಗಿ ಇದನ್ನ ಹಾಕಿಸ್ಕೊಂಡ್ ಬರ್ತೀನಿ. ಅಂದ್ರೆ ಇದ್ದಿದ್ದು ಬಿಚ್ಬಿಟ್ಟು ಮತ್ತೆ ಹೊಸದಾಗಿ ಕಟ್ಟಿಸ್ಕೊಂಡ್ ಬಂದ್ಬಿಡ್ತೀನಿ ತಾಯ್ತಾನ ನಾನು. ಯಾಕೋ ಹುಷಾರಿಲ್ದ ಮೇಲಂತೂ ಜಾಸ್ತಿ ಇದಾಗ್ಬಿಟ್ಟಿದ್ದಾನೆ. ಸೊ ಲಾಸ್ಟ್ ಈ ಡ್ರೆಸ್ಸು, ಇದು ನಮ್ಮ ರಕ್ಷಣ್ ತರಿಸಿದೀನಿ, ಅಂದ್ರೆ ನನ್ನ ಅಕ್ಕನ ಮಗಳಿಗೆ. ಸೊ ತುಂಬಾ ಚೆನ್ನಾಗಿದೆ ಫ್ರಾಕು. 6 to 7 years ಅಲ್ಲಿ ತರಿಸಿದ್ದು ನಾನಿದು. ನಿಮ್ಮ ಮನೇಲಿ ದೊಡ್ಡ ಮಕ್ಳಿದ್ದಾರೆ ಅಂದ್ರು ಇದು ಅವೈಲೇಬಲ್ ಇದೆ, ಸಖತ್ತಾಗಿದೆ ಇದು ಕೂಡ ಕ್ವಾಲಿಟಿ. ಹಿಂದೆ ಈ ತರ ಬರುತ್ತೆ. ಅಂಡ್ ಇದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಇದು ನೋಡಿ, ಸೊಂಟದ ಪಟ್ಟಿ ಹತ್ರ ಇದು ಬರುತ್ತೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಅಂಡ್ ಇದು ಅಷ್ಟೇ ಒಂಥರ ಕಾಮನ ಬಿಲ್ ತರ ಐತೆ, ಚೆನ್ನಾಗೈತೆ. ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಕಡಿಮೆ ದುಡ್ಡು ಇದೂ. ಸೊ ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ. ಸೊ ಇದ್ರದ್ದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸ್ಲೀವ್ ಅಷ್ಟೇ ಸಖತ್ತಾಗಿದೆ, ಓಕೆನಾ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಕ್ಳು ಅಳ್ತಿದ್ದಾರೆ ಇಬ್ರು, ಅವ್ರಿಗೇನಾದರೂ ಒಂಚೂರು ಹೊರಗಡೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಆಗ್ತಾರೆ ವಾಕು. ಓಕೆ ಫ್ರೆಂಡ್ಸ್, ಬಾಯ್ ಮಾಡು ಹೋಗ್ಲಿ ಬಿಡು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.